ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜನವರಿ 23ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಮತ್ತೆ ಇವತ್ತು ಮಾರ್ಕೆಟ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ ಒಂದು ಸ್ಟ್ರಾಂಗ್ ರಿಕವರಿ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಟ್ರಂಪ್ ಅವರ ಸ್ಟೇಟ್ಮೆಂಟ್ಗಳಿಂದ ಮಾರ್ಕೆಟ್ನಲ್ಲಿ ಒಂದು ಪಾಸಿಟಿವ್ ಟ್ರೆಂಡ್ ಬಂದಿತ್ತು. ಬಟ್ ಇವತ್ತು ಮತ್ತೆ ಹೈಯರ್ ಲೆವೆಲ್ಸ್ನಿಂದ ಮಾರ್ಕೆಟ್ ಕರೆಕ್ಟ್ ಆಗ್ತದೆ. ನಿಫ್ಟಿಯಲ್ಲಿ 1% ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ಆಲ್ಮೋಸ್ಟ್ 240 ಪಾಯಿಂಟ್ಗಳಷ್ಟು ನಿಫ್ಟಿ ಇವತ್ತು ಕರೆಕ್ಟ್ ಆಗಿದೆ. ಬಟ್ ಈಗಲೂ ಕೂಡ 25,000 ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಏನಿದೆ ಆ ಒಂದು ಲೆವೆಲ್ನ ಮೇಲ್ಗಡೆ ನಿಫ್ಟಿ ಟ್ರೇಡ್ ಆಗ್ತದೆ. ಈ ಲೆವೆಲ್ನ ಮೇಲ್ಗಡೆ ನಿಫ್ಟಿ ಟ್ರೇಡ್ ಆಗ್ತಿರೋವರೆಗೂ ಸ್ವಲ್ಪ ಪಾಸಿಟಿವ್ನೆಸ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. 25,000 ಲೆವೆಲ್ನ ಕೆಳಗಡೆ ನಿಫ್ಟಿ ಸ್ಲಿಪ್ ಆದರೆ ಇನ್ನೂ ಹೆಚ್ಚಾಗಿ ವೀಕ್ನೆಸ್ ಬರ್ಬೋದು. ಬಿಯರ್ಸ್ ಕಂಪ್ಲೀಟ್ ಆಗಿ ಮಾರ್ಕೆಟನ್ನು ಕಂಟ್ರೋಲ್ಗೆ ತಗೊಳ್ಳುವಂಥ ಚಾನ್ಸಸ್ ಇರುತ್ತೆ. ಸೊ ಗ್ಲೋಬಲ್ ನ್ಯೂಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಟ್ರೇಡ್ ಡೀಲ್ನ ನ್ಯೂಸ್ ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟ್ರನ್ನ ಪ್ಲೇ ಮಾಡ್ತಿದೆ. ಸೊ ಬೆಳಿಗ್ಗೆ ಮಾರ್ಕೆಟ್ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗ್ತಿತ್ತು. 25,300 ಅರೌಂಡಲ್ಲಿ ನಿಫ್ಟಿ ಟ್ರೇಡ್ ಆಗ್ತಿತ್ತು. 11 ಗಂಟೆಯ ನಂತರ ಸ್ವಲ್ಪ ಮಟ್ಟಿಗೆ ಸೆಲ್ಲಿಂಗ್ ಪ್ರೆಷರ್ ಸ್ಟಾರ್ಟ್ ಆಯಿತು. ಅಲ್ಲಿಂದ ಕಂಟಿನ್ಯೂಸ್ ಡೌನ್ ಟ್ರೆಂಡ್ನಲ್ಲೇ ನಿಫ್ಟಿ ಟ್ರೇಡ್ ಆಗಿದೆ. 25,000 ಲೆವೆಲ್ನ ಕೆಳಗಡೆ ನಿಫ್ಟಿ ಹೋಗಲಿಲ್ಲ, ಅದರ ಮೇಲ್ಗಡೆ ಟ್ರೇಡಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಇದೇ ರೀತಿಯ ವೀಕ್ನೆಸ್ ಕಂಟಿನ್ಯೂ ಆದರೆ 25,000 ಲೆವೆಲ್ ಕೂಡ ಬ್ರೇಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇವತ್ತು ಮತ್ತೆ ಸೋಮವಾರ ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿಯಲ್ಲಿ ಇರುತ್ತೆ ಅದರ ಬೇಸಿಸ್ ಮೇಲೆ ಮಂಗಳವಾರ ನಮಗೆ ಮಾರ್ಕೆಟ್ನ ರಿಯಾಕ್ಷನ್ಸ್ ನೋಡೋದಕ್ಕೆ ಸಿಗುತ್ತೆ. ಯಾಕೆಂದರೆ ಸೋಮವಾರ ಗಣರಾಜ್ಯೋತ್ಸವದ ಪ್ರಯುಕ್ತ ಮಾರ್ಕೆಟ್ ಹಾಲಿಡೇ ಇರುತ್ತೆ. ಇವತ್ತು ಸೆನ್ಸೆಕ್ಸ್ ಕೂಡ ಆಲ್ಮೋಸ್ಟ್ 1% ಅರೌಂಡಲ್ಲಿ ಕರೆಕ್ಟ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಹೆಚ್ಚಿನ ಒಂದು ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. 1.3% ಅರೌಂಡಲ್ಲಿ ಬ್ಯಾಂಕ್ ನಿಫ್ಟಿ ಕೂಡ ಕರೆಕ್ಟ್ ಆಯಿತು. ಬಟ್ IT ಸ್ಟಾಕ್ಗಳಲ್ಲಿ ಅಷ್ಟಾಗಿ ವೀಕ್ನೆಸ್ ಇರಲಿಲ್ಲ. ಕೇವಲ 0.17% ಕರೆಕ್ಷನ್ IT ಇಂಡೆಕ್ಸಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳು ಕೂಡ ಬ್ಲೀಡ್ ಆಗಿದೆ. ಈ ಸ್ಟಾಕ್ಗಳಲ್ಲಿ ಕೂಡ ಹೆಚ್ಚಾಗಿ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ತು. ಸೊ ನಿನ್ನೆ ದಿನ ಗೋಲ್ಡ್ ಸಿಲ್ವರ್ ETF ಪ್ರೈಸಸ್ಗಳು 10%ಗೂ ಹೆಚ್ಚಾಗಿ ಕರೆಕ್ಟ್ ಆಗಿತ್ತು. ಸ್ವಲ್ಪ ಮಟ್ಟಿಗೆ ರಿಕವರಿ ಬಂದಿತ್ತು, ಬಟ್ ಸ್ಟಿಲ್ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಇವತ್ತು ನಿನ್ನೆ ಏನು ಕರೆಕ್ಷನ್ ಬಂದಿತ್ತು ಅದಕ್ಕಿಂತ ಹೆಚ್ಚಿನ ಅಪ್ಸೈಡ್ಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಮತ್ತೆ ಗೋಲ್ಡ್ ಸಿಲ್ವರ್ ETFಗಳಲ್ಲಿ ಬೈಯಿಂಗ್ ಎಮರ್ಜ್ ಆಗ್ತದೆ. ಬಟ್ ಒಂದು ಪಾಯಿಂಟನ್ನು ಅಬ್ಸರ್ವ್ ಮಾಡಬೇಕು. ಸೊ MCX ಇಂಡೆಕ್ಸ್ನಲ್ಲಿ ಕೂಡ ಸಿಲ್ವರ್ ಫ್ಯೂಚರ್ಸ್ ಟ್ರೇಡ್ ಆಗುತ್ತೆ. ಸಿಲ್ವರ್ ಫ್ಯೂಚರ್ಸ್ ಗುರುವಾರದ ದಿನ 4% ಅರೌಂಡಲ್ಲಿ ಫಾಲ್ ಆಗಿತ್ತು. ಬಟ್ ETF ಪ್ರೈಸ್ನಲ್ಲಿ 10%ಗೂ ಹೆಚ್ಚಿನ ಕರೆಕ್ಷನ್ ಬಂದಿತ್ತು. ಸೊ ಇವತ್ತು ಕೂಡ ಅಷ್ಟೇ ಪ್ರೈಸ್ ಗೇನ್ ಆದಾಗ ಕೂಡ MCXನ ಸಿಲ್ವರ್ ಫ್ಯೂಚರ್ನಲ್ಲಿ ಅಷ್ಟಾಗಿ ಗೇನ್ಸ್ ಇರಲಿಲ್ಲ. ಬಟ್ ETFಗಳು ತುಂಬಾ ವೊಲಟೈಲ್ ಆಗಿ ಟ್ರೇಡ್ ಆಗ್ತದೆ. ಸೊ ಕರೆಕ್ಷನ್ ಬಂತು ಅಂದರೆ ETFಗಳು ಕೂಡ ತುಂಬಾ ಫಾಲ್ ಆಗುವಂಥ ರಿಸ್ಕ್ ಇರುತ್ತೆ. ಅದೇ ರೀತಿಯಲ್ಲಿ ಪ್ರೈಸಸ್ ಇನ್ಕ್ರೀಸ್ ಆದರೂ ಕೂಡ ETF ಪ್ರೈಸಸ್ ಕೂಡ ಸ್ಟ್ರಾಂಗ್ ಆಗಿ ಜಂಪ್ ಆಗುವಂಥ ಪಾಸಿಬಿಲಿಟೀಸ್ ಇರುತ್ತೆ. ಈ ಫ್ಯಾಕ್ಟರ್ಗಳನ್ನು ಗಮನದಲ್ಲಿ ಇಟ್ಕೊಂಡು ETFಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗತ್ತೆ. ನಿನ್ನೆ ಸ್ವಲ್ಪ ಮಟ್ಟಿಗೆ ಡಾಲರ್ನ ಮುಂದೆ ರುಪಿ ರಿಕವರ್ ಆಗಿತ್ತು. ಟ್ರಂಪ್ ಅವರು ಒಳ್ಳೆ ಒಂದು ಟ್ರೇಡ್ ಡೀಲ್ ಭಾರತ ಮತ್ತು US ನಡುವೆ ಆಗತ್ತೆ ಅಂತ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರಿಂದ ರುಪಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗಿತ್ತು. ಮತ್ತೆ ಇವತ್ತು ರುಪಿ ಡಾಲರ್ನ ಮುಂದೆ ಫಾಲ್ ಆಗಿದೆ. ಈಗ 91 ರೂಪಾಯಿ 77 ಪೈಸೆ ಅರೌಂಡಲ್ಲಿ ರುಪಿ ಡಾಲರ್ನ ಮುಂದೆ ಟ್ರೇಡ್ ಆಗ್ತಿದೆ. ಇದೇ ರೀತಿಯ ಫಾಲ್ ಕಂಟಿನ್ಯೂ ಆದರೆ 95ರ ಲೋಗೆ ಕೂಡ ರುಪಿ ಹೋಗ್ಬೋದು ಅನ್ನೋದು ಅನಲಿಸ್ಟ್ಗಳ ವ್ಯೂ ಆಗಿರುತ್ತೆ. 100 ರೂಪಾಯಿಲ ಲೆವೆಲ್ಗೆ ಹೋಗೋದಕ್ಕೆ ತುಂಬ ಸಮಯ ಆಗ್ಬೋದು. ಬಟ್ ಸ್ಟಿಲ್ ಈ ರೀತಿಯ ಒಂದು ರುಪಿ ಎರೋಷನ್ ಏನಿದೆ ಅದು ಭಾರತದ ಎಕಾನಮಿಗೆ ಕೂಡ ನೆಗೆಟಿವ್ ಆಗಿರುತ್ತೆ. ಯಾಕೆಂದರೆ ನಾವು ಯಾವುದೇ ಒಂದು ಗ್ಲೋಬಲ್ ಟ್ರೇಡನ್ನು ಮಾಡಬೇಕು ಅಂದರೂ ಕೂಡ ಡಾಲರ್ನಲ್ಲಿ ಟ್ರೇಡನ್ನು ಮಾಡ್ತೀವಿ. ಆದ್ದರಿಂದ ಡಾಲರ್ನ ಮುಂದೆ ರೂಪಾಯಿಯ ವ್ಯಾಲ್ಯೂ ಫಾಲ್ ಆದಷ್ಟು ಕೂಡ ಎಕಾನಮಿಗೆ ಅದು ನೆಗೆಟಿವ್ ಆಗ್ತಾ ಹೋಗುತ್ತೆ. ಫಿಸ್ಕಲ್ ಡೆಫಿಸಿಟ್ಸ್ ಕಡಿಮೆ ಆಗ್ತಾ ಬಂದರೆ ಅದು ಎಕಾನಮಿಗೆ ಪಾಸಿಟಿವ್ ಆಗುತ್ತೆ. ಆಗ ರೂಪಾಯಿಯ ವ್ಯಾಲ್ಯೂ ಸ್ವಲ್ಪ ಇನ್ಕ್ರೀಸ್ ಆಗ್ಬೋದು. ಹಾಗೆ FIIsಗಳು ಇಂಡಿಯನ್ ಮಾರ್ಕೆಟ್ನಲ್ಲಿ ಮತ್ತೆ ಇನ್ವೆಸ್ಟ್ ಮಾಡೋದಕ್ಕೆ ಏನನ್ನು ಮಾಡಬೇಕು ಆ ಡಿಸಿಷನ್ಸನ್ನು ಬಜೆಟ್ನಲ್ಲಿ ತಗೋಬೇಕಾಗತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಇವತ್ತು ಕೂಡ ಟಾಪ್ ಗೇನರ್ ಆಗಿತ್ತು. ರಿಸಲ್ಟ್ ಅಷ್ಟು ಸ್ಟ್ರಾಂಗ್ ಇರಲಿಲ್ಲ. ಬಟ್ ಬ್ರೋಕರೇಜಸ್ಗಳು ಬುಲ್ಲಿಶ್ ಸೆಂಟಿಮೆಂಟನ್ನು ಕೊಟ್ಟಿರೋದ್ರಿಂದ ಸ್ಟಾಕ್ ಇವತ್ತು ಕೂಡ 1.5% ಗೇನ್ ಆಗಿದೆ. ಟೆಕ್ ಮಹೀಂದ್ರ ಪಾಸಿಟಿವ್ ಆಗಿ ಟ್ರೇಡ್ ಆಯಿತು. IT ಸ್ಟಾಕ್ಗಳಲ್ಲಿ ಅಷ್ಟಾಗಿ ಇವತ್ತು ವೀಕ್ನೆಸ್ ಇರಲಿಲ್ಲ. HUL ಕೂಡ 1% ಅರೌಂಡಲ್ಲಿ ಇವತ್ತು ಗೇನ್ ಆಗಿದೆ. ಓವರ್ ಆಲ್ ಮಾರ್ಕೆಟ್ ಕರೆಕ್ಟ್ ಆಗ್ತಿದೆ ಅಂದಾಗ FMCGಯಲ್ಲಿ ಸ್ವಲ್ಪ ಬೈಯಿಂಗ್ ಬರುತ್ತೆ. ಇಂಡಾಲ್ಕೋ ONGC ಕೂಡ ಪಾಸಿಟಿವ್ ಆಗಿ ಇವತ್ತು ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ ಇವತ್ತಿನ ನಿಫ್ಟಿಯ ಟಾಪ್ ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಅದಾನಿ ಗ್ರೂಪ್ನ ಕಂಪನೀಸ್ ನೋಡೋದಕ್ಕೆ ಸಿಗ್ತದೆ. ಅದಾನಿ ಎಂಟರ್ಪ್ರೈಸಸ್ನಲ್ಲಿ 10% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಅದಾನಿ ಪೋರ್ಟ್ಸ್ 8% ಕರೆಕ್ಟ್ ಆಯಿತು. ಸೊ ಅದಾನಿ ಗ್ರೂಪ್ನ ಸ್ಟಾಕ್ಗಳಲ್ಲಿ ಏನಾದರೂ ನೆಗೆಟಿವ್ ನ್ಯೂಸ್ ಬಂದರೆ ಈ ರೀತಿಯ ಒಂದು ಕರೆಕ್ಷನ್ ಬಂದೇ ಬರುತ್ತೆ. ಇವತ್ತಿನ ನೆಗೆಟಿವ್ ನ್ಯೂಸ್ ಏನು ಅಂದರೆ US ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಕಮಿಷನ್ US ಕೋರ್ಟ್ಗೆ ಒಂದು ಅಪೀಲನ್ನು ಮಾಡಿದ್ದಾರೆ. ಗೌತಮ್ ಅದಾನಿ ಹಾಗೆಯೇ ಸಾಗರ್ ಅದಾನಿಯವರಿಗೆ ಡೈರೆಕ್ಟಾಗಿ ನಾವು ನೋಟಿಸನ್ನು ಕಳಿಸೋದಕ್ಕೆ ಆರ್ಡರ್ಸನ್ನು ಪಾಸ್ ಮಾಡಬೇಕು ಅಂತ ಕೇಳಿದ್ದಾರೆ.
ಸೊ ಯಾಕೆ US ಸೆಕ್ಯೂರಿಟೀಸ್ ನೋಟಿಸನ್ನು ಕಳಿಸೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂದರೆ ನವೆಂಬರ್ 2024ರಲ್ಲಿ ಒಂದು ಬ್ರೈಬ್ ಕೇಸ್ ಅಂದರೆ ಲಂಚ ಕೊಟ್ಟು ಕಾಂಟ್ರಾಕ್ಟನ್ನು ಪಡ್ಕೊಳ್ಳುವಂಥ ಒಂದು ಕೇಸ್ ನಡೆದಿತ್ತು. ಸೊ US ಸೆಕ್ಯೂರಿಟೀಸ್ ಆ್ಯಂಡ್ ಕಮಿಷನ್ ಆಗಲೇ ಕೇಸನ್ನು ಫೈಲ್ ಮಾಡಿದರು. ಬಟ್ ಅದಾನಿಯವರು ಅದಕ್ಕೆ ತಡೆಯನ್ನು ತಂದಿದ್ರು. ಬಟ್ ಈಗ ಮತ್ತೆ ಕೋರ್ಟ್ನಲ್ಲಿ ಅವರು ಅಪೀಲನ್ನು ಮಾಡಿದ್ದಾರೆ. ಸೊ ಈ ಒಂದು ಬ್ರೈಬ್ ಕೇಸ್ನ ರಿಗಾರ್ಡಿಂಗ್ ಇನ್ವೆಸ್ಟಿಗೇಷನ್ಸ್ ಸ್ಟಾರ್ಟ್ ಆದರೆ ಮತ್ತೆ ಅದಾನಿ ಗ್ರೂಪ್ನ ಕಂಪನಿಗಳಿಗೆ ಅದು ನೆಗೆಟಿವ್ ನ್ಯೂಸ್ ಆಗುತ್ತೆ. ಹಾಗೆ ಸ್ಟಾಕ್ಗಳಲ್ಲಿ ವೀಕ್ನೆಸ್ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಅದಾನಿ ಗ್ರೂಪ್ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂದರೆ ಈ ರಿಸ್ಕನ್ನು ತಗೊಳ್ಳೋದಕ್ಕೆ ರೆಡಿ ಇರಬೇಕಾಗುತ್ತೆ. ಯಾವಾಗೆಲ್ಲ ಈ ರೀತಿಯ ನ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಅದಾನಿ ಸ್ಟಾಕ್ಗಳು ಫಾಲ್ ಆಗುತ್ತೆ. ಬಟ್ ಯಾವುದಾದ್ರೂ ರೀತಿಯಲ್ಲಿ ಅದಾನಿ ಗ್ರೂಪ್ ಈ ಒಂದು ಸಂಕಷ್ಟಗಳಿಂದ ಆಚೆ ಬರ್ತಾ ಹೋದಾಗ ಸ್ಟಾಕ್ಸ್ ಅದೇ ರೀತಿಯಲ್ಲಿ ರಿಕವರ್ ಆಗುವಂಥ ಚಾನ್ಸಸ್ಗಳು ಕೂಡ ಇದ್ದೇ ಇರುತ್ತೆ. ಸೊ ಈ ರಿಸ್ಕನ್ನು ತಗೊಳ್ಳೋರು ಅದಾನಿ ಸ್ಟಾಕ್ಗಳಲ್ಲಿ ಈ ಫಾಲ್ನಲ್ಲಿ ಅಡ್ವಾಂಟೇಜನ್ನು ತೊಗೊಂಡು ಇನ್ವೆಸ್ಟ್ ಮಾಡ್ಬೋದಾಗುತ್ತೆ. ಸೊ ಈ ರೀತಿಯ ಫ್ಲಕ್ಚುಯೇಷನ್ಸ್ಗಳನ್ನು ನಾವು ಹ್ಯಾಂಡಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದರೆ ಅದಾನಿ ಗ್ರೂಪ್ ಸ್ಟಾಕ್ಗಳಿಂದ ದೂರ ಇರೋದೇ ಬೆಟರ್ ಆಗುತ್ತೆ. ಎಟರ್ನಲ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 6%ಗೂ ಹೆಚ್ಚಿನ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ದೀಪೇಂದರ್ ಗೋಯಲ್ ಅವರು CEO ಪೊಸಿಷನ್ಗೆ ರೆಸಿಗ್ನೇಷನ್ ಕೊಟ್ಟಾಗಿಂದ ಸ್ಟಾಕ್ನಲ್ಲಿ ವೀಕ್ನೆಸ್ ಕಾಣಿಸ್ತಿದೆ. ಮ್ಯಾನೇಜ್ಮೆಂಟ್ ರೋಲ್ಗಳು ಚೇಂಜ್ ಆದಾಗ ಸ್ವಲ್ಪ ಮಟ್ಟಿಗೆ ವೀಕ್ನೆಸ್ ಬರುತ್ತೆ. ಬಟ್ ಹೆಚ್ಚಿನ ಒಂದು ಇಂಪ್ಯಾಕ್ಟ್ ಏನು ಬಿಸ್ನೆಸ್ನಲ್ಲಿ ಆಗೋದಿಲ್ಲ. ಇಂಡಿಗೋ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 4%ಗೂ ಹೆಚ್ಚಿನ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಕಂಪನಿ ನಿನ್ನೆ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಬ್ರೋಕರೇಜ್ಗಳು ಕೂಡ ಪ್ರಾಫಿಟ್ ಫಾಲ್ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ನ ಇಟ್ಟಿದ್ರು. ಅದೇ ರೀತಿಯಲ್ಲಿ ಪ್ರಾಫಿಟ್ ಕೂಡ ಫಾಲ್ ಆಗಿತ್ತು. 550 ಕೋಟಿಯ ಪ್ರಾಫಿಟ್ಸನ್ನು ಕಂಪನಿ ಡಿಕ್ಲೇರ್ ಮಾಡಿದ್ದಾರೆ. ಈ ಒಂದು ರೀಸನ್ನಿಂದ ಹಾಗೆ ಮಾರ್ಕೆಟ್ ವೀಕ್ನೆಸ್ನ ರೀಸನ್ನಿಂದ ಕೂಡ ಸ್ಟಾಕ್ ಇವತ್ತು ಕರೆಕ್ಟ್ ಆಗಿದೆ. ಬಟ್ ಈಗಲೂ ಕೂಡ ಸಿಟಿ ಬ್ರೋಕರೇಜ್, UBS ಬ್ರೋಕರೇಜ್ ಬೈ ರೆಕಮೆಂಡೇಷನನ್ನು ಕೊಡ್ತಾ ಇದ್ದಾರೆ. ಒಳ್ಳೆ ಒಂದು ಟಾರ್ಗೆಟ್ಸ್ ಕೂಡ ನೋಡೋದಕ್ಕೆ ಸಿಗ್ತದೆ. ಸೊ ಈ ಒಂದು ಡೌನ್ ಸೈಡ್ಗೆ ಕಾರಣ ಹಾಗೆ Q3ನಲ್ಲಿ ಪ್ರಾಫಿಟ್ ಡ್ರಾಪ್ ಆಗೋದಕ್ಕೆ ಕಾರಣ ಡಿಸೆಂಬರ್ನಲ್ಲಿ ಆದಂಥ ಬಿಸ್ನೆಸ್ ಔಟೇಜಸ್ ಆಗಿರುತ್ತೆ. ಬಟ್ ಮುಂದಿನ ಕ್ವಾರ್ಟರ್ಗಳಲ್ಲಿ ಇಂಡಿಗೋ ಬೌನ್ಸ್ ಬ್ಯಾಕನ್ನು ಕೊಟ್ಟಾಗ ಸ್ಟಾಕ್ ಪ್ರೈಸ್ ಸ್ಟ್ರಾಂಗ್ ಆಗಿ ಮೂವ್ ಆಗುವಂಥ ಪಾಸಿಬಿಲಿಟಿ ಇರುತ್ತೆ. ಹಾಗೆ ಸಿಪ್ಲಾ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 4%ನ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ ಸ್ಟಾಕ್ಗಳಲ್ಲಿ 5-6%ನ ಕರೆಕ್ಷನ್ ಸಿಕ್ಕಿದಾಗ ಅದೊಂದು ಬೈಯಿಂಗ್ ಆಪರ್ಚುನಿಟಿ ಆಗಿರುತ್ತೆ. ಯಾವುದಾದ್ರೂ ನಿಫ್ಟಿ ಸ್ಟಾಕ್ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇದ್ದು ಆ ಸ್ಟಾಕ್ ಒಂದೇ ದಿನ 4-5% ಕರೆಕ್ಟ್ ಆದರೆ ಅದನ್ನು ಬೈಯಿಂಗ್ ಆಪರ್ಚುನಿಟಿಯಾಗಿ ಕನ್ಸಿಡರ್ ಮಾಡಿಕೊಂಡು ಆ ಸ್ಟಾಕ್ಗಳಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಸೊ ನಿಫ್ಟಿ ಸ್ಟಾಕ್ಸ್ ಖಂಡಿತವಾಗ್ಲೂ ಮತ್ತೆ ರಿಕವರ್ ಆಗುತ್ತೆ. ಸೊ ಅದಾನಿ ಗ್ರೂಪ್ನ ಸ್ಟಾಕ್ಗಳನ್ನೇ ಅಬ್ಸರ್ವ್ ಮಾಡಿದಾಗ ಅದಾನಿ ಪೋರ್ಟ್ಸ್ ಒಳ್ಳೆ ಒಂದು ಆಯ್ಕೆ ಆಗುತ್ತೆ. ಅದಾನಿ ಪೋರ್ಟ್ಸ್ನಲ್ಲಿ 7-8%ನ ಕರೆಕ್ಷನ್ ಏನಿದೆ ಒಂದು ಬೈಯಿಂಗ್ ಆಪರ್ಚುನಿಟಿ ಆಗಿರುತ್ತೆ. ಎಟರ್ನಲ್ ಕೂಡ ಅಷ್ಟೇ ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಬೆಟ್ ಆಗ್ಬೋದು. ಸೊ ಇಂಡಿಗೋ ಕೂಡ ಲಾಂಗ್ ಟರ್ಮ್ಗೆ ಒಳ್ಳೆ ಬೆಟ್ ಆಗುತ್ತೆ. ಹಾಗೆ ರಿಲಯನ್ಸ್ನಲ್ಲಿ ಕೂಡ ವೀಕ್ನೆಸ್ ಬರ್ತಿದೆ. ಆ ಒಂದು ವೀಕ್ನೆಸ್ನ ಅಡ್ವಾಂಟೇಜನ್ನು ಕೂಡ ತಗೋಬೋದು. ಪೇಟಿಎಂ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 8% ರೌಂಡಲ್ಲಿ ಇವತ್ತು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ RBI ಪೇಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅನ್ನುವಂಥ ಒಂದು ಸ್ಕೀಮನ್ನು ಲಾಂಚ್ ಮಾಡಿದ್ರು. ಆ ಒಂದು ಸ್ಕೀಮ್ನ ಅಂಡರಲ್ಲಿ ಪೇಟಿಎಂಗೆ 2025 ಡಿಸೆಂಬರ್ನವರೆಗೂ ಎಕ್ಸ್ಟೆನ್ಷನ್ ಸಿಕ್ಕಿತ್ತು. ಸೌಂಡ್ ಬಾಕ್ಸ್ಗಳು, POS ಡಿವೈಸಸ್ಗಳನ್ನು ಬಳಸಿಕೊಂಡು ಡಿಜಿಟಲ್ ಪೇಮೆಂಟನ್ನು ಎನ್ಕರೇಜ್ ಮಾಡೋದು RBIನ ಉದ್ದೇಶ ಆಗಿತ್ತು. ಸೊ ಡಿಸೆಂಬರ್ 2025 ನಂತರ ಎಕ್ಸ್ಟೆನ್ಷನ್ ಪೇಟಿಎಂಗೆ ಸಿಕ್ಕಿದೆಯಾ ಇಲ್ವಾ ಅದರ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಅಕಸ್ಮಾತ್ ಎಕ್ಸ್ಟೆನ್ಷನ್ ಸಿಗಲಿಲ್ಲ ಅಂದರೆ 200 ಕೋಟಿಯಷ್ಟು ಇವರ ಆಪರೇಟಿಂಗ್ ರೆವೆನ್ಯೂ ಮೇಲೆ ಇಂಪ್ಯಾಕ್ಟ್ ಬರ್ಬೋದು ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಈ ಒಂದು ವ್ಯೂ ಬಂದಿದ ತಕ್ಷಣ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಕಾಣಿಸಿದೆ. ಸೊ ಪೇಟಿಎಂ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ಸ್ ಅನ್ನು ಕೊಟ್ಟರೆ, ಎಕ್ಸ್ಟೆನ್ಷನ್ನ ಬಗ್ಗೆ ಮಾಹಿತಿ ಸಿಕ್ಕಿದ್ರೆ ಮತ್ತೆ ಸ್ಟಾಕ್ ರಿಬೌಂಡ್ ಆಗುವಂಥ ಸಾಧ್ಯತೆ ಇದ್ದೇ ಇರುತ್ತೆ. JSW ಸ್ಟೀಲ್ ಇವತ್ತು ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಮಾರ್ಕೆಟ್ ಅವರ್ಸ್ನ ನಂತರ ರಿಸಲ್ಟ್ ನೋಡೋದಕ್ಕೆ ಸಿಕ್ತು. ಸ್ಟಾಕ್ 1.5%ಗೂ ಹೆಚ್ಚಾಗಿ ಕರೆಕ್ಟ್ ಆಗಿದೆ. ಇಯರ್ ಆನ್ ಇಯರ್ ಸೇಲ್ಸ್ ಪ್ರಾಫಿಟ್ಸ್ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಆ್ಯಕ್ಚುಲಿ ಪ್ರಾಫಿಟ್ಸ್ 200% ಜಂಪ್ ಆಗ್ತಿದೆ. ಡಿಸೆಂಬರ್ 2024ರಲ್ಲಿ 719 ಕೋಟಿ ಪ್ರಾಫಿಟ್ಸ್ ಬಂದಿತ್ತು. ಅದು ಈಗ 2400 ಕೋಟಿಗೆ ಜಂಪ್ ಆಗಿದೆ. 2025 ಸೆಪ್ಟೆಂಬರ್ನಲ್ಲಿ 1600 ಕೋಟಿ ಅರೌಂಡಲ್ಲಿ ಪ್ರಾಫಿಟ್ಸ್ ಬಂದಿತ್ತು. ಮೇ ಬಿ ಒಂದು ಎಕ್ಸೆಪ್ಷನಲ್ ಇನ್ಕಮ್ ಕೂಡ ಆ್ಯಡಪ್ ಆಗಿರೋದ್ರಿಂದ ಪ್ರಾಫಿಟ್ಸ್ ಜಂಪ್ ಆಗಿದೆ. ಬಟ್ ಓವರ್ ಆಲ್ ಒಂದು ಸ್ಟ್ರಾಂಗ್ ರಿಸಲ್ಟೇ ಆಗಿರುತ್ತೆ. ಲಾರಸ್ ಲ್ಯಾಬ್ಸ್ ಕೂಡ ಇವತ್ತು ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಮಾರ್ಕೆಟ್ ಅವರ್ಸ್ನಲ್ಲಿ ರಿಸಲ್ಟ್ ನೋಡೋದಕ್ಕೆ ಸಿಕ್ತು. ಸೊ ರಿಸಲ್ಟ್ ಬಂದಿದ ತಕ್ಷಣ ಸ್ಟಾಕ್ ಪ್ರೈಸ್ನಲ್ಲಿ ಜಂಪ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 174% ಜಂಪ್ ಆಗ್ತದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಒಂದು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬಂದಿದೆ. 194 ಕೋಟಿಯ ಪ್ರಾಫಿಟ್ ಲಾಸ್ಟ್ ಕ್ವಾರ್ಟರ್ನಲ್ಲಿ ಬಂದಿತ್ತು. ಅದು ಈಗ 252 ಕೋಟಿಗೆ ಜಂಪ್ ಆಗಿದೆ. ಲಾಸ್ಟ್ ಇಯರ್ 92 ಕೋಟಿ ಪ್ರಾಫಿಟ್ಸ್ ಬಂದಿತ್ತು. ಅರ್ಬನ್ ಕಂಪನಿ ಕೂಡ ಇವತ್ತು ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಸೊ ಅರ್ಬನ್ ಕಂಪನಿ ಲಾಸ್ಟ್ ಇಯರ್ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಬಟ್ ಈ ಕ್ವಾರ್ಟರ್ನಲ್ಲಿ ಲಾಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ರೀಸೆಂಟಾಗಿ ಕಂಪನಿ IPOನ ತಂದಿದ್ರು. ಸೊ IPOನ ಕವರ್ ಮಾಡುವಾಗ ಕೂಡ ನಾನು ಈ ವಿಷಯವನ್ನು ಹೇಳ್ತಾ ಇರ್ತೀನಿ.
ಕಂಪನಿಗಳು ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಮೇಲೆ ಲಾಸ್ ಬರೋದಕ್ಕೆ ಸ್ಟಾರ್ಟ್ ಆದರೆ ಅದು ನೆಗೆಟಿವ್ ಸೈನ್ ಆಗಿರುತ್ತೆ. IPOಗೂ ಮುಂಚೆ ಕಂಪನಿಗಳು ಪ್ರಾಫಿಟ್ಸನ್ನು ತೋರಿಸ್ತಾ ಹೋಗ್ತಾರೆ. ಸೊ ಅದಾದಮೇಲೆ ನಮಗೆ ಮತ್ತೆ ಲಾಸ್ ನೋಡೋದಕ್ಕೆ ಸಿಗುತ್ತೆ. ಅರ್ಬನ್ ಕಂಪನಿ ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಬೆಟ್ ಆಗ್ಬೋದು, ಬಟ್ ಶಾರ್ಟ್ ಟರ್ಮ್ನಲ್ಲಿ ವ್ಯಾಲ್ಯೂಷನ್ ಎಕ್ಸ್ಪೆನ್ಸಿವ್ ಆಗುತ್ತೆ. ಯಾಕೆಂದರೆ IPO ಟೈಮ್ನಲ್ಲಿ ತುಂಬಾ ಗ್ರೇ ಮಾರ್ಕೆಟ್ ಪ್ರೀಮಿಯಂನೊಂದಿಗೆ ಲಿಸ್ಟ್ ಆಗಿರುತ್ತೆ. ಆದ್ದರಿಂದ ಈ ರೀತಿಯಲ್ಲಿ ಲಾಸ್ ಬರೋದಕ್ಕೆ ಸ್ಟಾರ್ಟ್ ಆದರೆ ಆಗ ಮತ್ತಷ್ಟು ಪ್ರೆಷರ್ ಸ್ಟಾಕ್ ಪ್ರೈಸ್ನ ಮೇಲೆ ಬೀಳುತ್ತೆ. ಲಾಸ್ಟ್ ಕ್ವಾರ್ಟರ್ಗೆ ಕಂಪೇರ್ ಮಾಡಿದಾಗ ಲಾಸ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ, ಬಟ್ ಪ್ರಾಫಿಟಬಲ್ ಆಗಬೇಕಾಗತ್ತೆ. ಅಶೋಕ ಬಿಲ್ಡ್ಕಾನ್ ಕಂಪನಿಗೆ 307 ಕೋಟಿಯ ಕಾಂಟ್ರಾಕ್ಟ್ ಸಿಕ್ಕಿದೆ. ಯೂನಿಯನ್ ಟೆರಿಟರಿ ದಮನ್ನಲ್ಲಿ ಒಂದು ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟನ್ನು ಕಂಪನಿ ಪಡ್ಕೊಂಡಿದ್ದಾರೆ. ಈ ನ್ಯೂಸ್ನಿಂದ ಹೆಚ್ಚಿನ ಒಂದು ಪಾಸಿಟಿವ್ ಸೈಡ್ ಇರಲಿಲ್ಲ, ಬಟ್ ವೀಕ್ ಮಾರ್ಕೆಟ್ನಲ್ಲಿ ಕೂಡ ಅಶೋಕ ಬಿಲ್ಡ್ಕಾನ್ ಪಾಸಿಟಿವ್ ಆಗಿ ಕ್ಲೋಸಿಂಗನ್ನು ಕೊಟ್ಟಿದೆ. ಈ ರೀತಿಯ ಕಾಂಟ್ರಾಕ್ಟ್ಸ್ ಲಾಂಗ್ ಟರ್ಮ್ಗೆ ಪಾಸಿಟಿವ್ ಆಗುತ್ತೆ. ಸ್ವಾನ್ ಡಿಫೆನ್ಸ್ ಕಂಪನಿಗೆ ಯುರೋಪ್ನಿಂದ ಒಂದು ಕಾಂಟ್ರಾಕ್ಟ್ ಸಿಕ್ಕಿದೆ. $227 ಮಿಲಿಯನ್ ಕಾಂಟ್ರಾಕ್ಟನ್ನು ಸ್ವಾನ್ ಡಿಫೆನ್ಸ್ ಪಡ್ಕೊಂಡಿದ್ದಾರೆ. ಸೊ ಲಾರ್ಜೆಸ್ಟ್ ಕೆಮಿಕಲ್ ಟ್ಯಾಂಕರ್ಸ್ಗಳನ್ನು ಬಿಲ್ಡ್ ಮಾಡೋದಕ್ಕೆ ಕಾಂಟ್ರಾಕ್ಟನ್ನು ಕಂಪನಿ ಪಡ್ಕೊಂಡಿದ್ದಾರೆ. IPOಗಳ ವಿಚಾರಕ್ಕೆ ಬಂದಾಗ ಶಾಡೋ ಫ್ಯಾಕ್ಸ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಈಗಲೂ ಕೂಡ 0 ಕಾಣಿಸ್ತದೆ. ಇವತ್ತು ಅಥವಾ ನಾಳೆ ನೀವು IPO ಅಲಾಟ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗತ್ತೆ. ಸೊ ಯಾರೆಲ್ಲ ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಿದ್ದೀರಾ, ಅಲಾಟ್ಮೆಂಟ್ನ ಚಾನ್ಸಸ್ ಇರುತ್ತೆ. ಒಂದು ಫ್ಲ್ಯಾಟ್ ಅಥವಾ ನೆಗೆಟಿವ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ನೇ ಕಾಣಿಸ್ತಿದೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.